ಹಲೋ ಹಾಯ್ ನಮಸ್ತೆ ಸುಜಿ ರುಚಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡ್ತಿದ್ದೀರಲ್ವ ರಸಮ್ ಎಷ್ಟು ಚೆಂದ ಕಾಣಿಸ್ತಿದೆಯಲ್ವಾ. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ನೀವೊಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಒಂದು 2 ಸ್ಪೂನು 2 ಸ್ಪೂನ್ ಧನಿಯಾ ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಒಂದು ಸ್ಪೂನು ಜೀರಿಗೆ ಹಾಕೊಳ್ಳೋಣ. ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಇದನ್ನು ರೋಸ್ಟ್ ಮಾಡಬೇಕು ಚೆನ್ನಾಗಿ. ಆಗಿದೆ, ಇಷ್ಟು ಸಾಕಿಷ್ಟು. ಟ್ರಾನ್ಸ್ಫರ್ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಆಯಿಲ್ ಏನು ಹಾಕೋದು ಬೇಡ, ಹಂಗೆ ಪ್ಲೈನಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಖಾರಕ್ಕೆ 4-5 ಸಾಕು ಮೆಣಸಿನ್ಕಾಯಿ. ಸಾಕಿಷ್ಟು ಫ್ರೈ ಆಗಿದೆ, ಸಾಕಿಷ್ಟು. ನೀರು ಹಾಕ್ತೀನಿ ತಡೆ. ಟೊಮೊಟೊ, ಇದನ್ನು ಬಿಡೋಣ. ಇದನ್ನು ಇಷ್ಟು 2-3 ಸ್ಪೂನು ಆಯಿಲ್ ಹಾಕೊಳ್ಳೋಣ. ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆ ಹಿಂಗೆ ಹಾಕೊಳ್ಳೋಣ. ನೀರು ಬಗ್ಗಿಸ್ಕೊಬಿಡೋಣ. ಪುಡಿ ಮಾಡಿದ್ವಲ್ಲ ಆ ಪೌಡರ್ ಇದ್ರೊಳಗಡೆ ಹಾಕೊಳ್ಳೋಣ. ಇದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ಇದನ್ನು ಸಾಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬಿಡೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮನೆಯಲ್ಲೇ ರಸಮ್ ಪೌಡ್ರನ್ನ ತಯಾರು ಮಾಡಿಕೊಂಡು ಮಾಡಿರೋ ರಸಮ್ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವೇ ಬೇಕಾದರೆ ಕಮೆಂಟ್ ಹಾಕ್ತೀರಾ ನನಗೆ ಚೆನ್ನಾಗಿತ್ತು ಅಂತ.